ಏನೇ ಆಗಲಿ ನಮ್ಮ ಗ್ರಾಹಕರಿರ್ಬೋದು, ನಮ್ಮ ಡೆಪಾಸಿಟರ್ ಇರ್ಬೋದು, ನಮ್ಮ ಮೆಂಬರ್ಸ್ಗಳಿರ್ಬೋದು, ನಮಗೆ ಎಲ್ಲ ಥರದ ಸಹಕಾರ ಕೊಡ್ತಿರೋದ್ರಿಂದ ಈ ಬ್ಯಾಂಕ್ನ ಒಂದು ನಮ್ಮ ಆಡಳಿತ ಮಂಡಳಿ ನಿರ್ಧಾರ ತಗೊಂಡು ಕಾಸ್ಮೋ ಬ್ಯಾಂಕಿನ ಜೊತೆಗೆ ಮರ್ಜ್ ಆಗುವಂಥ ಪರಿಸ್ಥಿತಿ ಇನ್ನು ಎರಡು ಮೂರು ಹೆಜ್ಜೆ ದೂರದಲ್ಲಿದ್ದೀವಿ. ಪ್ರಮುಖವಾದ ಡೌಟ್ ಇರೋದೇನು ಅಂದರೆ ಅವ್ರದ್ದು 5 ಲಕ್ಷದ ತನಕ DICGCದು ಬಂದಿದೆ. ಮೇಲ್ಗಡೆ 10 ಲಕ್ಷ, 20 ಲಕ್ಷ, 30 ಲಕ್ಷ ಈ ಅಮೌಂಟು ಈಗ ಕಾಸ್ಮೋಸ್ ಬ್ಯಾಂಕ್ ಅವರು ಗ್ರಾಹಕರಿಗೆ ಕೊಡ್ತಾರಾ ಅನ್ನೋದು ಒಂದು ಪ್ರಶ್ನೆ. ಇವತ್ತಿನ ಸಹಕಾರಿ ಕ್ಷೇತ್ರದ ಅಳಿವು ಉಳಿವಿನಲ್ಲಿರುವಂಥದ್ದನ್ನು ಕೈ ಹಿಡಿಯೋದಕ್ಕೆ ಇನ್ನೊಬ್ಬರು ಸಹಕಾರಿ ಬ್ಯಾಂಕ್ನವರೇ ಬಂದಿದ್ದಾರೆ. ಅದೊಂದು ನಮಗೆ ಸಂತೋಷದ ಸಂಗತಿ. ಇನ್ನೊಂದು ವಿಶೇಷವಾದ ಸಂಗತಿ ಏನು ಅಂತಂದರೆ, ಅವರು ಡ್ಯೂ ಡಿಲಿಜೆನ್ಸ್ ಮಾಡಿ ಕಾಸ್ಮೋಸ್ ಬ್ಯಾಂಕ್ ಆಡಿಟರ್ಗಳು ಕೂಡ ನಿಮ್ಮಲ್ಲಿ ಯಾವುದೇ ರೀತಿ ಫ್ರಾಡ್ ಆಗಿಲ್ಲ ಅಂತಕ್ಕಂಥನ್ನ ಓಪನ್ ಆಗಿ ಹೇಳಿರ್ತಕ್ಕಂಥದ್ದು. ನಾವು ಅದನ್ನು 22ನೇ ತಾರೀಕು ಪ್ರಥಮವಾದ ಸಭೆ ಇರ್ತದೆ. 29ನೇ ತಾರೀಕು ಮಹತ್ತರವಾದ ನಮ್ಮ ವಿಶೇಷ ಜನರಲ್ ಬಾಡಿ ಮೀಟಿಂಗ್ ಇರ್ತದೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ನಾವು ಹಲವಾರು ಬಾರಿ ಈ ಬ್ಯಾಂಕಿನ ಸಂಬಂಧಪಟ್ಟಂಗೆ ಕವರೇಜ್ ಮಾಡಿದ್ವಿ. ಈ ಹಿಂದೆ ಕಷ್ಟದ ಪರಿಸ್ಥಿತಿಯಲ್ಲಿ ಗ್ರಾಹಕರದ್ದು ಇರ್ಬೋದು, ಶೇರ್ ಹೋಲ್ಡರ್ಸ್ದು ಇರ್ಬೋದು, ಆಮೇಲೆ ಡೈರೆಕ್ಟರ್ಸ್ದು ಇರ್ಬೋದು, ಯಾವ ಕಷ್ಟದ ಪರಿಸ್ಥಿತಿ ಎದುರಿಸಿದ್ರು ಅಂತಲೂ ನಾವು ವರದಿ ಮಾಡಿದ್ವಿ. ಈಗ ನಮ್ಮ ಜೊತೆಗೆ ಕೃಷ್ಣ ಸಾರು ಹಾಗೂ ವೈಸ್ ಪ್ರೆಸಿಡೆಂಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತಿನ ಪರಿಸ್ಥಿತಿ ಬ್ಯಾಂಕು, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ಯಾವ ಪರಿಸ್ಥಿತಿಯಲ್ಲಿದೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ವಿವರವಾಗಿ ಹೇಳ್ತಾ ಬರ್ತಾರೆ. ಬನ್ನಿ ಕೇಳೋಣ ಏನು. ಮೊದಲನೇದಾಗಿ ನಮ್ಮ ಪ್ರಮೋದ್ ಯೂಟ್ಯೂಬ್ ಚಾನಲ್ನವ್ರಿಗೆ ಪ್ರಪ್ರಥಮವಾಗಿ ಶುಭಾಶಯಗಳ ಜೊತೆಗೆ ವಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಯಾವುದೇ ಒಂದು ಹಂತದಲ್ಲಿ ಕಷ್ಟದಲ್ಲಿದ್ದಾಗ ಗ್ರಾಹಕರುಗಳಿಗೆ ಯಾವುದೇ ಥರದ ಮನಸ್ಸಿಗೆ ನೋವಾಗದಲ್ಲೇ ಮನೋಧೈರ್ಯ ತುಂಬಿರುವಂಥ ಒಂದು ಚಾನಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪ್ರಸ್ತುತ ಪರಿಸ್ಥಿತಿನಲ್ಲಿ ದೊಡ್ಡ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಏನೇನೋ ಹೇಳಿದಾಗ ಮಾನಸಿಕವಾಗಿ ನೆಮ್ಮದಿ ತಂದುಕೊಟ್ಟವರು ನಿಮ್ಮ ಚಾನಲ್ ಅಂತ ಹೇಳ್ತೀನಿ. ಅದು ಸತ್ಯಕ್ಕೆ ಹತ್ತಿರವಾಗಿರೋದನ್ನು ಹೇಳಿ ಎಲ್ಲರ ಮನಸ್ಸನ್ನ ಒಂದು ಸ್ವಲ್ಪ ಗೆದ್ದಿದ್ದೀರಿ. ಎಲ್ಲರೂ ಈ ಥರ ಮಾತಾಡಿದ್ದು ಎಲ್ಲದನ್ನು ನಮಗೆ ವಾಪಸ್ಸು ವರದಿನೂ ಹೇಳ್ತಾ ಇರ್ತಾರೆ, ಈ ಚಾನಲಲ್ಲಿ ಹಿಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನಾವು ಅದಕ್ಕೋಸ್ಕರನೇ ಹೇಳ್ತಿದ್ವಿ, ನಮ್ದು ಹೆಂಗಿದ್ರು ಸಹಕಾರಿ ಬ್ಯಾಂಕು ಜನಗಳಿಗೆ ಹತ್ತಿರವಾಗಿರುವಂತಹ ವಾಹಿನಿ ಮುಖಾಂತರ ನಿಮಗೆ ಉತ್ತರ ಕೊಡೋದಕ್ಕೆ ಇಷ್ಟ ಬೀಳ್ತೀನಿ ಅಂತ ಹೇಳ್ತೀನಿ. ಅವರು ಅದರಲ್ಲಿ ಖುಷಿಯಾಗಿದ್ದಾರೆ. ಈಗ ತಾವು ಆಲ್ಮೋಸ್ಟ್ ರಿಸರ್ವ್ ಬ್ಯಾಂಕ್ ಅವ್ರು ಕೊಟ್ಟಿರ್ತಕ್ಕಂಥ ಸಮಯ ಆಗ್ತಾ ಬರ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ತಾವು ಮರ್ಜ್ ಆಗ್ತೀವಿ ಅಂತ ಹೇಳಿದ್ರಿ. ಈ ಹಿಂದೆ ಯಾವ ಬ್ಯಾಂಕ್ ಜೊತೆ ಮರ್ಜ್ ಆಗ್ತೀರಿ, ಆ ಬ್ಯಾಂಕಿನ ಪರಿಸ್ಥಿತಿ ಹೇಗಿದೆ, NPA ಪರಿಸ್ಥಿತಿ ಇರ್ಬೋದು, ಅಕೌಂಟ್ಸ್ ಇರ್ಬೋದು, ಡೆಪಾಸಿಟ್ಸ್ ಇರ್ಬೋದು, ಈ ವಿಷಯಗಳನ್ನು ಬ್ರೀಫಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಕೇಳಿ. ಇವಾಗ ನಮಗೆ 24 ಜುಲೈ ಏನು 35A ಏನು ಇಂಪ್ಲಿಮೆಂಟ್ ಮಾಡಿದ್ರು, ಆವಾಗ ಇದ್ದಷ್ಟು ಆತಂಕ, ದುಗುಡು ದುಮಾನಗಳು ಇವಾಗ ನಮ್ಮಲ್ಲಿ ಇಲ್ಲ. ಯಾಕೆ ಅಂತಂದರೆ ಎಲ್ಲ ಡೆಪಾಸಿಟರ್ಸ್ಗಳು ಸಹಕಾರದೊಂದಿಗೆ ಈ ಸಮಸ್ಯೆಗಳ ಇತ್ಯರ್ಥಕ್ಕೆ ಒಂದು ಇತಿಶ್ರೀ ಹಾಡುವಂಥ ಪರಿಸ್ಥಿತಿನಲ್ಲಿ ನಾವು ಬಂದಿದ್ದೀವಿ. ಯಾವಾಗ ನಮಗೆ ರಿಸರ್ವ್ ಬ್ಯಾಂಕ್ನವರು ಒಂದು ಆದೇಶ ಕೊಡ್ತಾರೆ, ನೀವು ಆದಷ್ಟು ಬೇಗ ರಿಕವರಿನಾರೋ ಮಾಡಿ, ಇಲ್ಲಾಂದರೆ ಒಳ್ಳೆ ಬ್ಯಾಂಕಿನ ಜೊತೆಗೆ ಮರ್ಜ್ ಆಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವು ಆ ಪ್ರಕ್ರಿಯೆಯಲ್ಲಿ 2ನೇ ದಿವಸದಲ್ಲೇ ಕಾಲಿಟ್ಕೊಂಡಿದ್ವಿ. ಪ್ಲಸ್ ನಾವು ರಿಕವರಿದಕ್ಕೂ ಯೋಚನೆ ಮಾಡಿದ್ವಿ. ನಮಗೆ ರಿಕವರಿ ಮಾಡಿ ಅಂತ ಹೇಳಿದಾಗ ಅಟ್ಲೀಸ್ಟ್ ಒಂದು 200 ಕೋಟಿ ರಿಕವರಿ ಮಾಡಿ ಅಂತ ಹೇಳಿದ್ರು. ನಾವಿವಾಗ ಡಿಸೆಂಬರ್ನಲ್ಲಿ 200 ಕೋಟಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಥರದ RBIನವ್ರಿಗಿರ್ಬೋದು, ನಮ್ಮ ಗ್ರಾಹಕರಿಗಿರ್ಬೋದು, ಅಥವಾ ನಮ್ಮ ಡೆಪಾಸಿಟರ್ಸ್ಗಿದ್ದವರು ಹೇಳಿದ್ವಿ. ಅದನ್ನು ಹೇಳಿದ್ರಲ್ಲಿ 2ನೇ ಮಾತೇ ಇರೋದಿಲ್ಲ. ಇವಾಗ ಕಾನೂನು ಅಡೆತಡೆಗಳು ಇನ್ನೊಂದು ಆಗಿ ನಾವು ಇಲ್ಲಿವರೆಗೂ ಅಂದರೆ ಇವತ್ತಿನ ದಿನಾಂಕದವರೆಗೂ 95 ಕೋಟಿಯಷ್ಟು ಮಾಡಲು ಶಕ್ತರಾಗಿದ್ದೀವಿ. ಈ ತಿಂಗಳು ಎಂಡೊತ್ತಿಗೆ ಎಷ್ಟಾಗ್ತದೆ, ಹೆಚ್ಚು ಕಮ್ಮಿ ಒಂದು 60% ರೀಚ್ ಆಗ್ಬೋದು. ನಾವು ಹೇಳಿದ್ರಲ್ಲಿ ಏನು 200 ಕೋಟಿ ಹೇಳಿದ್ವೋ ಅದರಲ್ಲಿ ಒಂದು 60%, 55ರಿಂದ 60% ರೀಚ್ ಆಗೋದಕ್ಕೆ ನಾವು ಬದ್ಧವಾಗಿರ್ತೀವಿ. ಯಾಕೆ ಅಂತಂದರೆ ಗ್ರಾಹಕರಿಗಿರ್ಬೋದು, ಯಾರಿಗೇ ಆಗಲಿ ನಾನು ವಾಹಿನಿನಲ್ಲಿ ಕೂತ್ಕೊಂಡಾಗ ತಪ್ಪು ಮಾಹಿತಿ ಕೊಡಬಾರ್ದು ಅನ್ನೋದು ಉದ್ದೇಶದಿಂದ RBIನವ್ರಿಗೆ ಏನು ಹೇಳಿದ್ವಿ ಅಥವಾ ನಿಮ್ಗಳಿಗೆ ಏನು ಹೇಳಿದ್ವಿ ಅದನ್ನು ಮಾಡೋಕ್ಕಾಗದಲ್ಲ ಇರೋದಕ್ಕೆ ಮೊದಲನೇದಾಗಿ ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕೆ ಅಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಮಾಡಬೇಕು ಅಂತ ಹುಮ್ಮಸ್ಸಾಗಿ ಹೊರಟಾಗಲೂ ನಮಗೆ ಕಾನೂನು ಅಡೆತಡೆಗಳಿಂದ ಇದು ನಮಗೆ ಹಿನ್ನಡೆ ಆಗಿದೆ. ಏನೇ ಆಗಲಿ ನಮ್ಮ ಗ್ರಾಹಕರಿರ್ಬೋದು, ನಮ್ಮ ಡೆಪಾಸಿಟರ್ ಇರ್ಬೋದು, ನಮ್ಮ ಮೆಂಬರ್ಸ್ಗಳಿರ್ಬೋದು, ನಮಗೆ ಎಲ್ಲ ಥರದ ಸಹಕಾರ ಕೊಡ್ತಿರೋದ್ರಿಂದ ಈ ಬ್ಯಾಂಕ್ನ ಒಂದು ನಮ್ಮ ಆಡಳಿತ ಮಂಡಳಿ ನಿರ್ಧಾರ ತಗೊಂಡು ಕಾಸ್ಮೋ ಬ್ಯಾಂಕಿನ ಜೊತೆಗೆ ಮರ್ಜ್ ಆಗುವಂಥ ಪರಿಸ್ಥಿತಿ ಇನ್ನು ಎರಡು ಮೂರು ಹೆಜ್ಜೆ ದೂರದಲ್ಲಿದ್ದೀವಿ.
ಅದನ್ನು ಮುಗಿಸ್ಕೊಂಡು ನಮ್ಮ ಏನು ಜನವರಿ 24 ನಮ್ಮದು ಏನು ಡೇಟ್ ಇದೆ ಅದರ ಒಳಗಡೆಗೆ ಎಲ್ಲದನ್ನು ಮಾಡೋದಕ್ಕೆ ಪ್ರಪ್ರಥಮವಾಗಿ ನಮ್ಮ ಕಾಸ್ಮೋಸ್ ಬ್ಯಾಂಕ್ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಜೊತೆಗೆ ಪ್ರಥಮವಾದ ಸಭೆಯನ್ನು ನಮ್ಮ ಗ್ರಾಹಕರೊಂದಿಗೆ ನಮ್ಮ ಡೆಪಾಸಿಟರೊಂದಿಗೆ ನಮ್ಮ ಸದಸ್ಯರೊಂದಿಗೆ ಪ್ರಪ್ರಥಮ ಬಾರಿಯಾಗಿ ಪೂರ್ಣಿಮಾ ಕನ್ವೆನ್ಷನ್ ಸೆಂಟರ್ನಲ್ಲಿ ಶುಕ್ರವಾರ 11 ಗಂಟೆಗೆ ನಾವು ಏರ್ಪಡಿಸಿದ್ದೀವಿ. ಅಲ್ಲಿ ನಮ್ಮ ಡೆಪಾಸಿಟರ್ಸು ನಮ್ಮ ಸದಸ್ಯರುಗಳೆಲ್ಲರೂ ಬರಬೇಕು ಅಂತ ಈ ವಾಹಿನಿ ಮೂಲಕ ಕೇಳ್ಕೊಳ್ತಾ ಅವತ್ತಿನ ದಿವಸ ಅವ್ರಿಗೆ ನಮ್ಮ ಯಾವ ಬ್ಯಾಂಕಿನ ಜೊತೆಗೆ ಮರ್ಜ್ ಮಾಡ್ತಾ ಇದ್ದೀವಿ ಆ ಬ್ಯಾಂಕಿನ ಅಧ್ಯಕ್ಷರು ಅವ್ರನ್ನೆಲ್ಲ ಸೇರಿಸ್ಕೊಂಡು ಮಾತಾಡೋ ಅಂಥ ನಿಟ್ಟಿನಲ್ಲಿದ್ದಾರೆ. ಯಾಕೆ ಅಂತಂದರೆ ನಮ್ಮ ದುಡ್ಡು ಸೇಫ್ ಆಗಿದೆಯೋ ಇಲ್ವೋ ಅನ್ನೋದು ಡೆಪಾಸಿಟರ್ಸ್ಗಿರ್ಬೋದು, ನಮ್ಮ ಇವರುಗಳು ಸದಸ್ಯರಿಗಿರ್ಬೋದು, ಅದು ಯಾವುದೇ ಥರದ ತೊಂದರೆ ಇಲ್ಲ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಟ್ಟು ಅವರ ದುಡ್ಡನ್ನ ಉಳಿಸೋ ನಿಟ್ಟಿನಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ. ಇದಕ್ಕೆ ನಮ್ಮ ಆಡಳಿತ ಮಂಡಳಿ ಇರ್ಬೋದು, ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು, ನಮ್ಮ ಡೆಪಾಸಿಟರ್ಸ್ ಇರ್ಬೋದು, ನಮ್ಮ ಸದಸ್ಯರು ಇರ್ಬೋದು, ಎಲ್ಲರೂ ಒಂದೇ ಥರದಲ್ಲಿ ಸಹಕಾರ ಕೊಡ್ತಿದ್ದಾರೆ. ನಮಗೆ ಅದನ್ನು ಹೇಳೋದಕ್ಕೆ ಖುಷಿ ಆಗ್ತದೆ. ಸರ್, ಕಾಸ್ಮೋಸ್ ಬ್ಯಾಂಕ್ ಎಷ್ಟು ಬ್ರ್ಯಾಂಚ್ ಇದೆ, ಯಾವ ಸ್ಟೇಟಲ್ಲಿದೆ ಸರ್? ಸುಮಾರು 170 ಬ್ರ್ಯಾಂಚ್ಗಳು ಹೊಂದಿ 7 ಸ್ಟೇಟ್ಗಳಲ್ಲಿ ಮಲ್ಟಿ ಸ್ಟೇಟ್ ಶೆಡ್ಯೂಲ್ಡ್ ಬ್ಯಾಂಕ್ ಆಗಿದೆ. ಇದು 7 ಸ್ಟೇಟ್ಗಳಲ್ಲಿ ಇದರದ್ದು ಕಾರ್ಯವ್ಯಾಪ್ತಿಯನ್ನು ಹಂಚಿಕೊಂಡಿದೆ. 170 ಬ್ರ್ಯಾಂಚ್ಗಳಿದೆ ಇದರದ್ದಕ್ಕೆ. ಇದು 1906ರಲ್ಲಿ ಶುರು ಆಗಿರುವಂಥ ಬ್ಯಾಂಕು. ಸುಮಾರು 107 ವರ್ಷಗಳ ಇತಿಹಾಸ ಇರುವಂಥ ಬ್ಯಾಂಕು. ಇದರಲ್ಲಿ ಇವ್ರದ್ದೇ ಆದಂಥ ಡೆಪಾಸಿಟರ್ಸು 17,000 18,000 ತನಕ ಇದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಥರದ್ರದ್ದು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. 17,000ರಿಂದ 18,000 ಡೆಪಾಸಿಟ್ ಇದೆ. ಅಡ್ವಾನ್ಸ್ಗಳೇ 13,000 ಚಿಲ್ಲರೆ ಮಾಡಿದ್ದಾರೆ. ಬ್ಯಾಂಕು ಸುಭದ್ರವಾಗಿದೆ. ಇದುವರೆಗೂ ಅವರು 18 ಬ್ಯಾಂಕ್ಗಳನ್ನ ಮರ್ಜ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ನಮ್ಮದು ಪ್ರಥಮವಾಗಿರುವಂಥ ಬ್ಯಾಂಕು. ಇವತ್ತಿನ ಸಹಕಾರಿ ಕ್ಷೇತ್ರದ ಅಳಿವು ಉಳಿವಿನಲ್ಲಿರುವಂಥದ್ದನ್ನು ಕೈ ಹಿಡಿಯೋದಕ್ಕೆ ಇನ್ನೊಬ್ಬರು ಸಹಕಾರಿ ಬ್ಯಾಂಕ್ನವರೇ ಬಂದಿದ್ದಾರೆ. ಅದೊಂದು ನಮಗೆ ಸಂತೋಷದ ಸಂಗತಿ. ನಮ್ಮ ಹಿರಿಯರುಗಳು ಏನು ಪರಿಕಲ್ಪನೆ ಮಾಡಿಟ್ಕೊಂಡಿದ್ರು, ನಾವು ಬ್ಯಾಂಕ್ಗಳು ಹಿಂಗಿರಬೇಕು ಹಂಗಿರಬೇಕು ಅಂತ ಅವತ್ತಿನ ಪರಿಸ್ಥಿತಿಗೆ ಅದಿತ್ತು. ಇವತ್ತಿನ ಪರಿಸ್ಥಿತಿನಲ್ಲಿ ಹಲವಾರು ಬ್ಯಾಂಕ್ಗಳು ಹೆಚ್ಚು ಕಮ್ಮಿ ಆಗಿರುವಂಥ ದೃಷ್ಟಿನಲ್ಲಿ ನಾವು ಅದನ್ನು ಗಮನದಲ್ಲಿಟ್ಕೊಂಡು ಸುಭದ್ರವಾದ ಸ್ಥಿತಿಗೆ ಇರುವಂಥ ಬ್ಯಾಂಕಿನ ಜೊತೆಗೆ ನಾವು ಮರ್ಜ್ ಮಾಡ್ತಾಯಿದ್ದೀವಿ. ಸರ್, ಈಗ ಗ್ರಾಹಕರಿಗೆ ಪ್ರಮುಖವಾದ ಡೌಟ್ ಇರೋದೇನು ಅಂದರೆ ಅವ್ರದ್ದು 5 ಲಕ್ಷದ ತನಕ DICGCದು ಬಂದಿದೆ. ಮೇಲ್ಗಡೆ 10 ಲಕ್ಷ 20 ಲಕ್ಷ 30 ಲಕ್ಷ ಈ ಅಮೌಂಟು ಈಗ ಕಾಸ್ಮೋಸ್ ಬ್ಯಾಂಕ್ ಅವರು ಗ್ರಾಹಕರಿಗೆ ಕೊಡ್ತಾರಾ ಅನ್ನೋದು ಒಂದು ಪ್ರಶ್ನೆ. ಅವರ ನಮ್ಮ ಜಾಯಿಂಟ್ ಬೋರ್ಡ್ ಮೀಟಿಂಗ್ನಲ್ಲಿ ಆದಿದ್ದ ಪ್ರಕಾರ ಅವರು ಎಲ್ಲ ದುಡ್ಡನ್ನು ಅವ್ರು ಯಾವಾಗ ಬೇಕಾದರೂ ತೊಗೊಳೋದಕ್ಕೆ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ. ಅವ್ರು ತೊಗೊಳ್ಬೋದು. ಇಟ್ಟರೂ ಸಂತೋಷ, ಹಿಡ್ದಿಲ್ಲ ಹೋದರೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಮಗೆ ಗ್ರಾಹಕರು ಅವ್ರು RBI ಅವ್ರಿಗೆ ಹೇಳಿದಾರಂತೆ ಅವ್ರಿಗೆ ಡೆಪಾಸಿಟರ್ಸ್ ದುಡ್ಡು ಮುಖ್ಯ. ಡೆಪಾಸಿಟರ್ಸ್ ದುಡ್ಡನ್ನ ಯಾವುದೇ ಕಾರಣಕ್ಕೂ ಕೇಳಿದ್ರೆ ಕೊಡಬೇಕು ಅನ್ನೋ ಮನೋಭಾವನೆಯಲ್ಲಿ ಅವರು ಈಗಾಗಲೇ ಇತ್ಯರ್ಥ ಮಾಡ್ಕೊಂಡಿರೋದ್ರಿಂದ ಯಾವ ಡೆಪಾಸಿಟರ್ಸ್ಗಳು ಆತಂಕಕ್ಕೆ ಬೀಳುವಂಥ ಅವಕಾಶ ಇರೋದಿಲ್ಲ. ಈಗ ಬ್ಯಾಂಕ್ ಮರ್ಜ್ ಆದಮೇಲೆ ನಿಮ್ಮ ಏನು ಡೈರೆಕ್ಟರ್ಸ್ ಇದ್ದಾರೆ ಅವರಲ್ಲಿ ಯಾರಾದರೂ ಇಬ್ಬರು ಆ ಬ್ಯಾಂಕಿನ ಡೈರೆಕ್ಟರ್ ಆಗೋ ಪರ್ಮಿಷನ್ ಕೊಡ್ತಾರಾ ಸರ್ ನಿಮಗೆ? ನಾವು ಇನ್ನೂ ಅದ್ರ ಬಗ್ಗೆ ಚರ್ಚೆಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತಂದರೆ ನಮ್ಮ ಉದ್ದೇಶ ಇರೋದು ಇಷ್ಟೇ. ನಮ್ಮ ಡೆಪಾಸಿಟರ್ಸ್ ಹಿತ ಕಾಪಾಡಬೇಕು, ನಮ್ಮ ಸದಸ್ಯರ ಹಿತ ಕಾಪಾಡಬೇಕು, ನಮ್ಮ ಸಿಬ್ಬಂದಿಗಳ ಹಿತ ಕಾಪಾಡಬೇಕು ಅನ್ನೋದು ಒಂದೇ ಒಂದು ಮೂಲ ಉದ್ದೇಶ, ಧ್ಯೇಯ ಉದ್ದೇಶ. ನಾವು ಅದರಲ್ಲಿ ಮಾತ್ರ ಇದುವರೆಗೂ ತಲ್ಲೀನರಾಗಿದ್ದೀವಿ. ನಾವು ಅದ್ರ ಬಗ್ಗೆ ಇನ್ನೂ ಮಾತುಕತೆಗೆ ಹೋಗಿಲ್ಲ. ಅಕಸ್ಮಾತ್ ಅವ್ರೇನಾರು ಇದನ್ನು ಮಾಡ್ತು ಅಂತಂದಾಗ ಅದರಲ್ಲೇನು ನಮ್ಮ ಸೇವೆಯನ್ನು ಅವರು ಮುಂದುವರಿಸ್ಕೊಳ್ಳೋದಕ್ಕೆ ಯಾರನ್ನು ಬೇಕೋ ಕಳಿಸ್ಕೊಡೋದಕ್ಕೆ ನಾವು ಬದ್ಧವಾಗಿರ್ತೀವಿ. ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ನಿಮ್ಮ ಬ್ಯಾಂಕಿನ ಸಿಬ್ಬಂದಿಗಳಿದಾರಲ್ಲ ಸರ್, ಈ ಸಿಬ್ಬಂದಿಗಳಿಗೆ ರಕ್ಷಣೆ ಇದೆಯಾ ಮರ್ಜ್ ಆದಮೇಲೆ? ಅದರಲ್ಲಿ 100ಕ್ಕೆ 100 ಭಾಗ ಅವರೇ ಹೇಳಿರೋ ಪ್ರಕಾರ ಯಾವುದೇ ಥರದ ತೊಂದರೆ ಇಲ್ಲ. ಎಲ್ಲ ಸಿಬ್ಬಂದಿಗಳು ಆ ಜಾಗದಲ್ಲೇ ಇರ್ತಾರೆ. ಅವರಿಗೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡೋದಿಲ್ಲ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಓಕೆ, ಇನ್ನೇನಾದರೂ ಹೇಳೋಕ್ಕಿಂದರೆ ನಮ್ಮ ಗ್ರಾಹಕರಿಗೆ ಹಾಗೂ ನಮ್ಮ ವ್ಯೂವರ್ಸ್ಗೆ ಹೇಳಬೇಕು ಅಂತ ಕೇಳ್ಕೊಂತೀನಿ ಸರ್. ನಾನು ಡೆಪಾಸಿಟರ್ಸ್ಗಳಲ್ಲಿ ಹೇಳೋದಿಷ್ಟೇ, ಇಷ್ಟು ದಿವಸ ನೀವು ಸಹಕಾರ ಕೊಟ್ಟಿದ್ದೀರಿ. ಡೆಪಾಸಿಟರ್ಸ್ ಇರ್ಬೋದು, ನಮ್ಮಲ್ಲಿ ಸದಸ್ಯರಿರ್ಬೋದು, ಸದಸ್ಯರು ಡೆಪಾಸಿಟರ್ಸ್ ಇರ್ತದೆ. ಇವನ್ನೆಲ್ಲ ತಾವುಗಳು ಗಮನದಲ್ಲಿಟ್ಟುಕೊಂಡು ಡೆಪಾಸಿಟರ್ಸ್ ದುಡ್ಡು, ಶೇರ್ ದುಡ್ಡು, ಎಲ್ಲ ಥರದನ್ನು ಅಕ್ಕಪಕ್ಕದ ಬ್ಯಾಂಕ್ಗಳಲ್ಲಾಗಿರುವಂಥ ಒಂದು ಏನು ಅನಾನುಕೂಲಗಳನ್ನ ನೀವೆಲ್ಲ ಗಮನದಲ್ಲಿಟ್ಕೊಂಡು 22ನೇ ತಾರೀಕು ಪ್ರಥಮವಾದ ಸಭೆ ಇರ್ತದೆ. 29ನೇ ತಾರೀಕು ಮಹತ್ತರವಾದ ನಮ್ಮ ವಿಶೇಷ ಜನರಲ್ ಬಾಡಿ ಮೀಟಿಂಗ್ ಇರ್ತದೆ.
ಅದಕ್ಕೆ ತಾವುಗಳೆಲ್ಲ ಬಂದು ನಾವು ಈ ಪ್ರಕ್ರಿಯೆಗೆ ಚಾಲನೆ ಕೊಡ್ತೀವಿ. ಆ ಚಾಲನೆಗೆ ತಮ್ಮಗಳ ಸಹಕಾರ, ಸಂಪೂರ್ಣವಾದ ಸಹಕಾರ ಮತದಾನದ ಮುಖಾಂತರ ಕೊಟ್ಟು ಬ್ಯಾಂಕಿನ ಉಳಿಸು ನಿಟ್ಟಿನಲ್ಲಿ, ಗ್ರಾಹಕರುಗಳನ್ನ ಠೇವಣಿಗಳನ್ನ ಉಳಿಸೋ ನಿಟ್ಟಿನಲ್ಲಿ ಮತ್ತು ನಿಮ್ಮೆಲ್ಲರ ಆತ್ಮೀಯ ಸಿಬ್ಬಂದಿ ವರ್ಗದವ್ರನ್ನ ಕಾಪಾಡೋ ನಿಟ್ಟಿನಲ್ಲಿ ಮರ್ಜರ್ ಪ್ರಕ್ರಿಯೆಗೆ ಸಹಕಾರವನ್ನು ಕಳಕಳಿಯಿಂದ ನಮ್ಮ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿ ತಮ್ಮಲ್ಲಿ ಕಳಕಳಿಯಿಂದ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಉಪಾಧ್ಯಕ್ಷರು ಏನಾದರೂ ಹೇಳ್ತಾರಾ ಸರ್? ಹೇಳ್ತಾರೆ. ಪ್ರಮೋದ್ ಯೂಟ್ಯೂಬ್ ಚಾನಲ್ರವರಿಗೆ ನಮ್ಮ ಬ್ಯಾಂಕಿನ ವತಿಯಿಂದ ತುಂಬ ಧನ್ಯವಾದಗಳು. RBIನವರು 35A ಆ್ಯಕ್ಟ್ ಏನು ನಮ್ಮಲ್ಲಿ 24/7/23 ಚಾಲನೆಯನ್ನು ಕೊಟ್ಟರು, ಅವತ್ತಿಂದ ಇವತ್ತಿನವರೆಗೂ ನಮ್ಮ ಗ್ರಾಹಕರಿಗಾಗಲಿ, ಸದಸ್ಯರಿಗಾಗಲಿ, ಠೇವಣಿದಾರರಿಗಾಗಲಿ ಒಂದು ಒಳ್ಳೆ ರೀತಿ ಸಂದೇಶವನ್ನು ಈ ಚಾನಲ್ ಮುಖಾಂತರ ತಾವು ನೀಡ್ತಾ ಇದ್ದೀರಾ. ಈಗಾಗಲೇ ಅಧ್ಯಕ್ಷರು ನಾವು ಮರ್ಜ್ ಮಾಡೋ ಒಂದು ಪ್ರಯತ್ನದಲ್ಲಿರ್ತಕ್ಕಂಥ ಕಾಸ್ಮೋಸ್ ಬ್ಯಾಂಕ್ ಬಗ್ಗೆ, ಅವ್ರ ವಹಿವಾಟಿನ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಸೊ ನಾವು ಅವ್ರ ಜೊತೆ ಜಾಯಿಂಟ್ ಬೋರ್ಡ್ ಮೀಟಿಂಗ್ ಕೂಡ ಮಾಡಿದ್ದೇವೆ. RBIನವರು ಕ್ಯಾಲೆಂಡರ್ ಆಫ್ ಇವೆಂಟ್ ಏನು ನಮ್ಗಳ ಹತ್ರ ಹಾಗೂ ಆ ಸಂಸ್ಥೆ ಹತ್ರ ಮಾತಾಡಿ ಕೊಟ್ಟಿದ್ದರು, ಅದೇ ರೀತಿಯಲ್ಲಿ ನಾವು ಪ್ರತಿಯೊಂದು ಪ್ರತಿಕ್ರಿಯೆಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಠೇವಣಿದಾರರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಹಾಗೂ ನಮ್ಮ ಸಿಬ್ಬಂದಿಯವರೇನಿದ್ದಾರೆ ಅವ್ರ ಹಿತನೂ ಕೂಡ ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಈಗಾಗಲೇ ನಾವು ಡಿಸೆಂಬರ್ ಅಷ್ಟೊತ್ತಿಗೆ 200 ಕೋಟಿಯಷ್ಟು ಸಾಲವನ್ನು ಔಟ್ ಆಫ್ NPA ಮಾಡ್ತೀವಿ ಅಂತ ತಮಗೆ ತಿಳಿಸಿದ್ವಿ, ಈ ಚಾನಲ್ ಮುಖಾಂತರನೂ ಹೇಳಿದ್ವಿ. ಅದರಲ್ಲಿ ಈಗಾಗಲೇ ನಾವು ಒಂದು 90 ಕೋಟಿಯಷ್ಟು ವಸೂಲು ಮಾಡಿದ್ದೀವಿ. 40ರಿಂದ 70 ಕೋಟಿಯಷ್ಟು ಕೆಲವು ಅಕೌಂಟ್ನಲ್ಲಿ ಪಾರ್ಷಿಯಲ್ ಅಮೌಂಟು ನಮಗೆ ಕಟ್ಟಿರ್ತಕ್ಕಂಥದ್ದು. ಈ ಒಂದು ಮಧ್ಯೆ ನಮ್ಮ ಈ ಪ್ರತಿಕ್ರಿಯೆಯಲ್ಲಿ 29ನೇ ತಾರೀಕು ನಮ್ಮ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ವಿಶೇಷ ಸರ್ವ ಸದಸ್ಯರ ಸಭೆ ಜಯನಗರದ ಪೂರ್ಣಿಮಾ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ. ಅಂದು ಆತ್ಮೀಯ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು ಬಂದು ಈ ಒಂದು ಮರ್ಜರ್ ಪ್ರತಿಕ್ರಿಯೆ ನಾವೇನು ಮಾಡ್ತಾಯಿದ್ವಿ, RBIನ ಕಾನೂನಿನ ಅಡಿಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಒಳ್ಳೆಯ ಪ್ರತಿಕ್ರಿಯೆ ಇದು. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲ ಬಂದು ಆ ಮರ್ಜರ್ ಪ್ರತಿಕ್ರಿಯೆಯಲ್ಲಿ ಭಾಗವಹಿಸಿ ಈ ಒಂದು ಮರ್ಜರ್ ಪ್ರತಿಕ್ರಿಯೆಗೆ ಸಹಮತವನ್ನು ನೀಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತ, ನಾವು ಏನು ತಮ್ಮಗಳಿಗೆ ಹೇಳಿದಂಥ ಹೇಳಿಕೆಗಳು ಇಷ್ಟು ದಿವಸ ಕೊಟ್ಟು ಬಂದ್ವಿ, ಅದೇ ಥರ ಇದ್ದೀವಿ. ಪ್ರತಿನಿತ್ಯ ಬ್ಯಾಂಕ್ನಲ್ಲೇ ಉಳಿತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ನಮ್ಮ ಠೇವಣಿದಾರರು ಬಂದು ತುಂಬ ಸಂತೋಷದ ಒಂದು ವಾತಾವರಣದಲ್ಲಿದ್ದಾರೆ. ಆದಷ್ಟು ಶೀಘ್ರವಾಗಿ ನೀವು ಈ ಕ್ರಮ ತಗೋತಾ ಇದ್ದೀರಾ ಸರ್, ನಮಗೆಲ್ಲ ಹೆಮ್ಮೆ ಆಗಿಬಿಟ್ಟಿದೆ. ಅಧ್ಯಕ್ಷರು ಹೇಳ್ದಂಗೆ 1-2-3 ಬ್ಯಾಂಕ್ನಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಅಹಿತಕರ ಘಟನೆಗಳಿಂದ ನಮ್ಮ ಠೇವಣಿದಾರರು ಕೂಡ ಆತಂಕದಲ್ಲಿದ್ದರು. ನಾವು ಅವತ್ತಿಂದ ಹೇಳ್ತಾ ಇದ್ವಿ, ಯಾವುದೇ ರೀತಿ ಗ್ರಾಹಕರು ನಮ್ಮ ಬ್ಯಾಂಕ್ ಬಗ್ಗೆ ಆತಂಕವನ್ನು ಇಟ್ಕೋಬೇಡಿ. ಇನ್ನೊಂದು ವಿಶೇಷವಾದ ಸಂಗತಿ ಏನು ಅಂತಂದರೆ, ಅವರು ಡ್ಯೂ ಡಿಲಿಜೆನ್ಸ್ ಮಾಡಿ ಕಾಸ್ಮೋಸ್ ಬ್ಯಾಂಕ್ ಆಡಿಟರ್ಗಳು ಕೂಡ ನಿಮ್ಮಲ್ಲಿ ಯಾವುದೇ ರೀತಿ ಫ್ರಾಡ್ ಆಗಿಲ್ಲ ಅಂತಕ್ಕಂಥನ್ನ ಓಪನ್ ಆಗಿ ಹೇಳಿರ್ತಕ್ಕಂಥದ್ದು. ನಾವು ಅದನ್ನೇ ಜನಗಳಿಗೆ ಹೇಳಿದ್ವಿ, ನಾವು ಫ್ರಾಡ್ ಮಾಡಿಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು ಕೆಲವು ಅಕೌಂಟ್ಸಲ್ಲಿ ಎಲ್ಲ ಬ್ಯಾಂಕ್ಗಳು ಇರೋ ರೀತಿ ನಮ್ಮಲ್ಲಿ ಅಲ್ಪ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಹೇಳಿದ್ವಿ. ಅದೇ ರೀತಿ ಆಡಿಟ್ ರಿಪೋರ್ಟ್ ಕೂಡ ಮಾಡಿದ್ದಾರೆ. ತಮಗೆಲ್ಲರಿಗೂ ಮತ್ತೊಮ್ಮೆ ನಾವು ಏನು ಈ ಒಂದು ಉತ್ತಮ ಬ್ಯಾಂಕ್ ಜೊತೆ ಸಂಬಂಧವನ್ನು ಬೆಳೆಸ್ತಾ ಇದ್ದೀವಿ, ಆ ಬ್ಯಾಂಕಿನ ಮುಂದಿನ ಪ್ರತಿಕ್ರಿಯೆ ತಾವು ಕೂಡ ಸಹಕಾರವನ್ನು ನೀಡಿ ನಮ್ಮ ಒಂದು ಈಗಾಗಲೇ ಅಧ್ಯಕ್ಷರು ಹೇಳಿರುವಂತೆ ನಾವು 29ನೇ ತಾರೀಕು ಮೀಟಿಂಗ್ ಆದ ತಕ್ಷಣ 2ನೇ ತಾರೀಕು ನಾವು ಜಂಟಿಯಾಗಿ RBIಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀವಿ. ತದನಂತರ 23/1/24 ನಮ್ಮದು 35A ಏನಿದೆ ಅದರ ಪ್ರಕಾರ RBIನವ್ರು ಯಾವ ರೀತಿ ತೀರ್ಮಾನ ತಗೋತಾರೆ ಅನ್ನೋದು ನಿರ್ಣಯ ಆಗುತ್ತೆ. ಮುಂದಿನ ಪ್ರತಿಕ್ರಿಯೆ ಏನಿದ್ರು RBIನವ್ರಿಗೆ ಬಿಟ್ಟಿದ್ದು. ನಮ್ಮ ಮಾಹಿತಿ, ಅವರ ಮಾಹಿತಿ ನಾವು RBIಗೆ ಸಲ್ಲಿಸ್ತೀವಿ. ಸೊ ಎಲ್ಲ ಈ ಒಂದು ಚಾನಲ್ ಮುಖಾಂತರ ಮತ್ತೊಮ್ಮೆ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಈ ಒಂದು ಪ್ರತಿಕ್ರಿಯೆ ಈಗಾಗಲೇ ನೀವು ಜನರಲ್ ಬಾಡಿನಲ್ಲಿ 90%ಕ್ಕೂ ಹೆಚ್ಚು ಭಾಗ ಸಹಮತವನ್ನು ನೀಡಿದ್ದೀರಾ. ಈ ಒಂದು 29ನೇ ತಾರೀಕು ನಡೀತಕ್ಕಂಥ ಸಭೆಯಲ್ಲೂ ಕೂಡ ಖುದ್ದಾಗಿ ಬಂದು ಭಾಗವಹಿಸಿ ಒಂದು ಮತದಾನ ಪ್ರತಿಕ್ರಿಯೆ ಇರ್ತದೆ, ಅದರಲ್ಲಿ ಭಾಗವಹಿಸಿ ಈ ಒಂದು ಪ್ರತಿಕ್ರಿಯೆಗೆ ಸಹಮತ ವ್ಯಕ್ತಪಡಿಸ್ತೀರಾ ಅಂತೇಳಿ ಹೇಳೋಕ್ಕೆ ಸಂತೋಷದಿಂದ ನಾನು ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವಿಷ್ಟು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಮಾತು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಅಂತ ಹೇಳಿ ನಮ್ಮ ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.